ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್. ನಂದು ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಓಕೆನಾ? ಯಾರು ಮರಿಬೇಡಿ. ಬೆಳಗ್ಗೆ ಗುಡ್ ಮಾರ್ನಿಂಗ್. ಇವತ್ತು ಇದು ಯಾವ ವಾರ ಅಂದರೆ ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಗುರುವಾರ ಅಂದ್ರೆ ಒಂಥರ ಎನರ್ಜಿ. ನಮ್ಮ ರಾಯರಿಗೆ ಯಾವಾಗಪ್ಪ ಪೂಜೆ ಮಾಡ್ತೀವಿ, ಎಷ್ಟು ಬೇಗ ಇದು ಮಾಡ್ತೀವಿ ಅನ್ನೋದರ ಕಾಯ್ತಾ ಇರ್ತೀನಿ ನಾನಂತೂ. ಒಂಥರ ಖುಷಿ ಫ್ರೆಂಡ್ ನನಗಂತೂ. ಗುರುವಾರ ರಾಯರು ವಾರ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ, ರಾಯರನ್ನ ಆರಾಧನೆ ಮಾಡೋಕ್ಕೆ ತುಂಬ ಖುಷಿ. ಅದಕ್ಕೇ ಬೆಳಗ್ಗೆ ಬೇಗ ಎದ್ದು ಮಾಡಬೇಕಲ್ಲ ರಾಯರಿಗೆ ಅಂದ್ಬಿಟ್ಟು ಹಂಗೂ ಹಾಗೇ ಹೋಯ್ತು 6:30 ಟೈಮು. ನೈಟೆಲ್ಲ ಪಾತ್ರೆ ತೊಳ್ಬಿಟ್ಟು ಅಡುಗೆ ಮನೆಯೆಲ್ಲ ನೀಟ್ ಮಾಡಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ಅಷ್ಟೊಂದು ಮೈಕಿ ನಮ್ಮ ಪ್ಯಾಸೇಜ್ ತೊಳೆಯೋಷ್ಟರಲ್ಲಿಗೆ ಒಂದು ಅರ್ಧ ಗಂಟೆ ಆಗೋಗ್ಬಿಡುತ್ತೆ. ದೊಡ್ಡ ಪ್ಯಾಸೇಜು ಅಲ್ವಾ, ತೊಳಿಬೇಕಲ್ಲ. ತೊಳೆದು ರಂಗೋಲಿ ಬಾಗಿಲಿಗೆ ರಂಗೋಲಿಕ್ಕೆಲ್ಲ ಮಾಡಬೇಕು. ಅಷ್ಟು ನನ್ನ ಮಗಳೂ ಬೇಗ ಬೇಗ ಪಾಪ ಕಸ ಎಲ್ಲ ಗುಡಿಸಿ ಹೆಲ್ಪ್ ಮಾಡಿಕೊಟ್ಲು. ಆಮೇಲೆ ಮನೆಯೂ ಸಹ ಒರೆಸ್ಕೊಟ್ಲು. ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ವಾರದ ದಿನ ಎಲ್ಲ ಹೆಲ್ಪ್ ಮಾಡ್ತಾಳೆ. ವಾರ ದಿನ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ ಫ್ರೆಂಡ್. ಆ ದೇವ್ರ ಸಾಮಾನು, ಆ ದೇವ್ರ ಮನೆ ಕ್ಲೀನ್ ಮಾಡಿ, ಆ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಮಾಡೋಷ್ಟರಲ್ಲಿ ಟೈಮ್ 1 ಅವರ್ ಹಿಡಿದ್ಬಿಡುತ್ತೆ. ಆಮೇಲೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡೆ. ಏಕೆಂದರೆ ಚೆನ್ನಾಗಿ ಬಿಟ್ಟಾಗ ಒಂಥರ ಬೆಳ್ಳಗೆ ವೈಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲಲ್ಲಿ. ಅದಕ್ಕೇ ನಾನು ಯಾವಾಗ ಹಂಗೆ ಮಾಡ್ತೀನಿ, ರಂಗೋಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಾಗಿಲಲ್ಲೆಲ್ಲ ವೈಟುಗಳೇ ಸೂಪರಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಅಚ್ಚನೂ ಎಲ್ಲ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. 12 ಪೀಸ್ ಏನೋ ಬರುತ್ತೆ, 12 ಡಿಸೈನ್ ಬರುತ್ತೆ. 209 ರೂಪಾಯಿ ಏನೋ ಬರುತ್ತೆ. ಚೆನ್ನಾಗಿದೆ. ಮನೆ ಬಾಗಿಲು ನೋಡಿ ಎಷ್ಟು ಡಿಸೈನಾಗಿ ಪಾದ ಅಂತೆ, ಕಮಲವಂತೆ, ಈ ತಾವರೆ ಹೋದಂತೆ, ಈ ಥರ ಎಲ್ಲ ಥರ ಡಿಸೈನ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ ಮನೆ ಬಾಗಿಲಲ್ಲೂ. ನಾನು ಕಂಪಲ್ಸರಿ ಈ ಕೃಷ್ಣನ ತೊಟ್ಲು ಬಿಟ್ಟೇ ಬಿಡ್ತೀನಿ ರಾಯರಿಗೆ. ಗುರುವಾರ ಅಲ್ವಾ, ರಾಯರಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಅಲ್ವ. ಹಂಗಾಗಿ ನಾನು ಇದೇ ರಂಗೋಲಿನೇ ಗುರುವಾರ ಬಿಡೋದು. ಇನ್ಯಾವ ರಂಗೋಲಿನ ಬಿಡೋಲ್ಲ. ಬೇರೆ ದಿನ ಬೇರೆ ಬಿಡ್ತೀನಿ. ಆಮೇಲೆ ನಾನು ಬಾಗಿಲಿಗೆ ತೊಳೆದು ರಂಗೋಲಿ ಇಟ್ಟು ಒಳಗೆ ಬರೋಷ್ಟಲ್ಲಿ ಪಾಪ ನನ್ನ ಮಗಳು ಮನೇನೂ ಒರೆಸ್ಕೊಟ್ಲು. ಬೆಳಗ್ಗೆ ಚಳಿಲಿ ಪಾಪ. ಮ್ಯಾಟ್ ನೋಡಿ ಎಷ್ಟು ಸಾಕದೆ. ಇದೂ ಆನ್ಲೈನಲ್ಲಿ ಮೀಶೋದಲ್ಲೇ ತೊಗೊಂಡಿದ್ದು. ಇದೂ 250 ರೂಪಾಯಿ ಏನೋ ಅನಿಸುತ್ತೆ. ಒಂಥರ ರಂಗೋಲಿ ಥರ ಎಷ್ಟು ಚೆನ್ನಾಗಿದೆ. ಹಬ್ಬಗಳಲ್ಲಿ ಮಾತ್ರ ನಾನು ಯೂಸ್ ಮಾಡ್ತೀನಿ. ಗುರುವಾರ ಅಂದ್ರೆ ಒಂಥರ ಹಬ್ಬ ಅಲ್ವಾ ರಾಯರಿಗೋಸ್ಕರ. ಹಂಗಾಗಿ ಚೆನ್ನಾಗಿ ಕಾಣಲಿ ಮನೆ ಬಾಗಿಲು ಅಂತ ಅಂದ್ಬಿಟ್ಟು ಗುರುವಾರ ಮ್ಯಾಟ್ ಹಾಕಿದೆ. ಆಮೇಲೆ ದೇವ್ರ ಮನೆಯೊಳಗೆ ಹೋಗಿ ಎಲ್ಲ ದೇವ್ರ ಮನೆ ತೆಗೆದು ಎಲ್ಲ ಇದು ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಬಿಡುತ್ತೆ. ನನ್ನ ಮಗಳಿಗಿನ್ನೂ ನಾಷ್ಟ ಮಾಡಿರಲಿಲ್ಲ. ಅವತ್ತು ನಾಷ್ಟ ಏನೂ ಮಾಡಲಿಲ್ಲ. ಸ್ವಲ್ಪ ನೈಟ್ ಬಸ್ಸಾಂಬಾರೇನೋ ಮಾಡಿದ್ದೆ. ಅದನ್ನೇ ಪಾಪ ಒಳಗೆ ಹಾಕಿ ಕಳಿಸ್ದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ರಾಯರು. ನನಗೆ ನಿಜವಾಗ್ಲೂ ರಾಯರು ಇದ್ದಾರೆ, ಇಂಥ ರಾಯರು ಗುರುಗಳಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಿದೆ ಇತ್ತೀಚೆಗೆ ಒಂದು 5 ವರ್ಷದಿಂದ ಅಷ್ಟೇ. ಚಿಕ್ಕ ಹುಡುಗರಲ್ಲೆಲ್ಲ ನಾನು ಟಿ ವಿಗಳಲ್ಲಿ ಅಷ್ಟೇ ನಾನು ನೋಡ್ತಿದ್ದೆ. ಆವಾಗ ಅಷ್ಟು ನನಗೆ ಈ ಥರ ಗುರುಗಳಿದ್ದಾರೆ ಅಂತ ನಿಜ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಯಿತು ತೀರಾ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಈಗ ಜಾಸ್ತಿ ಬಂದಮೇಲೆ. ಅದು ಈಗೊಂದು 5 ವರ್ಷದಿಂದ ಅಷ್ಟೇ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಒಂದು 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿಜ ನನಗೆ ಒಳ್ಳೇದು ಮಾಡಿದ್ದಾರೆ. ನಾನು ಕಳ್ಕೊಂಡಿರೋದನ್ನೆಲ್ಲ ಕೊಟ್ಟಿದ್ದಾರೆ ರಾಯರು. ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ನನಗೋಸ್ಕರ. ನನಗೆ ಅಂತಲ್ಲ, ಎಲ್ಲರಿಗೂ ಇದ್ದಾರೆ. ಆದರೂ ನನಗೂ ಒಬ್ಬ ತಂದೆಯಾಗಿ ಕಾಯ್ತಾ ಇದ್ದಾರೆ ನನ್ನನ್ನು. ಅಷ್ಟೇ. ರಾಯರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಒಂಥರ ರಾಯರು ಅಂದರೆ ಒಂಥರ ಮುಗ್ಧ, ಒಂಥರ ಪುಟ್ಟ ಮಗು ಥರ. ಅವ್ರು ನೋಡ್ತಿದ್ರೆ ಒಂಥರ ಖುಷಿಯಾಗುತ್ತೆ. ಅವ್ರು ನೋಡಿದ್ರೆ ಸಾಕು ನಮ್ಗೆ ಎಷ್ಟೇ ನೋವು ದುಃಖ ಇದ್ರೂ ಒಂಥರ ಕಳೆದೋಗುತ್ತೆ. ಅಷ್ಟು ಖುಷಿಯಾಗುತ್ತೆ ನನಗೆ ರಾಯರು ಅಂದರೆ ಮಾತ್ರ. ಆಮೇಲೆ ಬೇಗ ಎಲ್ಲ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಎಲ್ಲ ಇದು ಮಾಡಿದೆ. ದೇವ್ರಿಗೂ ಹೂವು ಹಣ್ಣು ಎಲ್ಲ ತಂದಿದ್ದೆ ರಾಯರಿಗೆ. ಎಲ್ಲ ಇಟ್ಟು ಬೇಗ ಪೂಜೆ ಮಾಡಿ ಆಮೇಲೆ ನನ್ನ ಮಗಳು ಪಾಪ ರೆಡಿ ಮಾಡಿ ಅವಳು ಪಾಪ ಹೋದ ಸ್ಕೂಲ್ಗೆ. ನಾನು ಗುರುವಾರ 7 ದೀಪ ರಾಯರಿಗೋಸ್ಕರ ಹಚ್ತೀನಿ. ತುಪ್ಪದ ದೀಪ ಯಾವತ್ತೂ ಅಷ್ಟೇ ನಾನು ಆ ಥರನೇ ಲೆಕ್ಕ ಮಾಡ್ಕೊಂಡು ಹಚ್ತೀನಿ. ಸುಮ್ಮನೆ 2, 3 ಆ ಥರ ಎಲ್ಲ ಹಚ್ಚಲ್ಲ. 7 ಒಟ್ಟಲ್ಲಿ ಮಣ್ಣಿಂದಂದು ಕಾಮಾಕ್ಷಿ ದೀಪ ಈ ಥರ ದೊಡ್ಡದು. ಆಮೇಲೆ 2 ಬರುತ್ತೆ, ಹಿತ್ತಾಳೆ ದೀಪ ಬರುತ್ತೆ. ಅದು ಎಲ್ಲ ಒಟ್ಟು ತುಪ್ಪದ ದೀಪನೇ 7 ದೀಪ ಎಲ್ಲ ಹಚ್ತೀನಿ. ಇನ್ನೂ ರಾಯರಿಗೆ ಇಷ್ಟ ಆಗಿರೋ ಪ್ರಸಾದ ಎಲ್ಲ ಮಾಡಿದ್ದೆ. ಬೇಗ ಹೂ ಪ್ರಸಾದನೂ ಕೊಟ್ಬಿಟ್ರೆ ನನಗೆ. ಅದಂತೂ ಸಖತ್ ಖುಷಿ ಆಯಿತು. ಇದು ಜಾಸ್ತಿ ದೊಡ್ಡ ವೀಡಿಯೋ ಆಗುತ್ತೆ, ಇದರಲ್ಲಿ ಜಾಯಿಂಟ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್. ಪ್ಲೀಸ್ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್. ಫಾಲೋ ಮಾಡಿ.